ರಾಗ ಸಿಂಹೇಂದ್ರ ಮಧ್ಯಮ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷೇ ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೇಯ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಂಗಲ್ಯಯುಕ್ತ ಸರ್ವಮಂಗಲ್ಯಯುಕ್ತ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ದೇವತಾಯ ನಮಃ ಭಾರತೀ ಸಾಯ ನಮಃ. ನುಡಿ ಶ್ರೀ ಹಂಸ ನಡೆ. ಶೋಭಾನವೆನ್ನೀರೇ ಸುರರೋಳು ಸೋಬಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೇ ತ್ರಿವಿಕ್ರಮ ರಾಯನಿಗೆ, ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನೆ. ಇಂತು ಚಿಂತಿಸಿರಮೆ ಸಂತರಾಮನ ಪದವ, ಇಂತು ಚಿಂತಿಸಿರಮೆ ಸಂತರಾಮನ ಪದವ, ಸಂತೋಷ ಮನದಿ ನೆನೆವುತ್ತ, ಸಂತೋಷ ಮನದಿ ನೆನೆವುತ್ತ, ಸಂತೋಷ ಮನದಿ ನೆನೆವುತ್ತ ತನ್ನ ಶ್ರೀ ಕಾಂತನಿದ್ದೆಡೆಗೆ ನಡೆದಾಳು ಶೋಭಾನೆ. ಲಕ್ಷ್ಮೀ ಶೋಭನದ 66ನೆಯ ಪದ್ಯದ ಅನುಸಂಧಾನವನ್ನು ಭಗವಂತ ಯಥಾಶಕ್ತಿ ಯಥಾಮತಿ ಈ ಜೀವನದಲ್ಲಿ ನಿಂತು ನಡೆಸಿಕೊಳ್ಳಿ. ಇಂತು ಚಿಂತಿಸಿ ರಮೆ ಸಂತ ರಾಮನ ಪದವ, ಸಂತೋಷ ಮನದಿ ನೆನೆವುತ್ತ, ಸಂತೋಷ ಮನದಿ ನೆನೆವುತ್ತ ತನ್ನ ಶ್ರೀಕಾಂತನಿದ್ದೆಡೆಗೆ ನಡೆದಳು. ಇದನ್ನ ಎರಡು ಥರ ಓದಬಹುದು. ಇಂತು ಚಿಂತಿಸಿ ರಮೆ ಓದೋದು ಹೇಗೆ? ಸಂತ ರಾಮನ ಪದವ ಅಂತಲೂ ಹೇಳ್ಬೋದು ಒಂದು ಪಾಠ. ಇನ್ನೊಂದು ಪಾಠ ಸಂತ ರಾಮನ ಪದವ ಅಂತಿದೆಯಲ್ಲ, ಸಂತ ರಾಮನ ಪದ ಅಂತ ಇಟ್ಕೊಳ್ಳಿ, ಸಂತರ ಅಂತ ಮಾಡ್ಕೊಳ್ಳಿ, ಆಗ ಮನದ ಪದವ ಅಂತ ಆಗತ್ತೆ. ಎರಡೂ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪಾಠ. ಇಂತು ಚಿಂತಿಸಿರಮೆ ಸಂತ ರಾಮನ ಪದವ, ಸಂತ ಅಂತ ಒಂದ್ ಕಡೆ ಮಾಡ್ಕೊಳ್ಳಿ, ರಾಮನ ಪದವ ಅಂತ ಒಂದ್ ಕಡೆ ಮಾಡ್ಕೊಳ್ಳಿ. ಇಂತು ಚಿಂತಿಸಿ ಸಂತರ ಅಂತ ಮಾಡ್ಕೊಳ್ಳಿ, ಮನದ ಪದವ ಅಂತ ಮಾಡ್ಕೊಳ್ಳೋಣ. ಎರಡೂ ಪಾಠವನ್ನ ನಾವು ಅನುಸಂಧಾನವನ್ನ ಮಾಡ್ಬೋದು. ಎರಡೂ ಚೆನ್ನಾಗಿ ಉಂಟು. ಸಂತ ರಾಮನ ಪದ ಅಂದ್ರೆ ಎಲ್ಲರಿಗೂ ಅರ್ಥವಾಗುತ್ತೆ. ಯಾರ ಪದ? ಶ್ರೀರಾಮಚಂದ್ರನ ಪದ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೇ. ರಾಮನ ಚರಣವನ್ನ, ಸಂತ ರಾಮನ ಚರಣವನ್ನ ಲಕ್ಷ್ಮೀದೇವಿ ಸ್ಮರಣೆ ಮಾಡಿದ್ಲು. ಒಂದು ಅದ್ಭುತ ಅನಿಸುತ್ತೆ, ಒಂದು ವಿಚಿತ್ರ ಅನಿಸುತ್ತೆ. ಹೇಗೆ ಅಂತ ನೋಡಿಬೇಕಾದ್ರೆ
ಈ ಗದುಗಿನ ಭಾರತ ಅಂತ ಒಂದಿದೆ, ಕುಮಾರವ್ಯಾಸ ಭಾರತ. ಆ ಕಥೆ ಇರೋದು ಶ್ರೀಕೃಷ್ಣ ಮತ್ತು ಪಾಂಡವರ ಕಥೆ. ಆದರೆ ಮಂಗಳಾಚರಣ ಸ್ತುತಿ ಅಂತ ಒಂದಿರುತ್ತೆ, ಪ್ರಾರಂಭಕ್ಕೊಂದು ಮಂಗಳಾಚರಣ ಅಂತ ಇರುತ್ತೆ. ಆ ಮಂಗಳಾಚರಣ ಹೇಗಿದೆ ನೋಡಿ. ಶ್ರೀವನಿತೆಗ ರಸನೆ ವಿಮಲ ರಾಜೀವ ಪೀಠನ ಪಿತನ ಜಗಕ್ಕೆ ಅತಿ ಪಾವನನೆ ಸನಕಾದಿ ಸಜ್ಜನ ನಿಗರದಾತಾರ ರಾವಣಾಸುರಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜಗವ ಕಾವುದು ಗದುಗಿನ ವೀರನಾರಾಯಣ. ಮಹಾಭಾರತದಲ್ಲಿ ನಾಯಕ ಕೃಷ್ಣ, ಪಾಂಡವರ ಕಥೆ. ಅಲ್ಲಿ ಮಂಗಳಾಚರಣ ಮಾಡಿರೋದು ಯಾರಿಗೆ? ರಾವಣಾಸುರ ಮಥನ. ಅಂದ್ರೆ ರಾಮನ ಮಂಗಲಾಚರಣ ಸ್ತುತಿಯನ್ನು ಕುಮಾರವ್ಯಾಸ ಮಾಡಿದ್ದಾರೆ. ಲಕ್ಷ್ಮೀಶ ಕವಿ ರಾಮಾಯಣದ ಪದ್ಯವನ್ನ ಬರೆದಿದ್ದಾನೆ. ಆದರೆ ಶ್ರೀಕೃಷ್ಣನ ನರಸಿಂಹನ ಮಂಗಳಾಚರಣವನ್ನ ಮಾಡಿದ್ದಾನೆ. ಇದರ ಉದ್ದೇಶ ಏನು ಗೊತ್ತಾ? ಶ್ರೀರಾಮಚಂದ್ರ ದಶರಥನ ಮಗ ಸೀತಾಕಾಂತ, ಶ್ರೀಕೃಷ್ಣ ವಸುದೇವನ ಮಗ ರುಕ್ಮಿಣೀಕಾಂತ. ಎರಡೂ ಒಂದೇ ಅಂತ ಹೇಳಬೇಕಾಗಿದೆ ಅವರಿಗೆ. ಅದಕ್ಕೋಸ್ಕರ ಕಥಾನಾಯಕ ಕೃಷ್ಣ ಇದ್ರೆ ರಾಮನನ್ನ ಸ್ತುತಿ ಮಾಡೋದು, ಕಥಾನಾಯಕ ರಾಮ ಇದ್ರೆ ಕೃಷ್ಣನನ್ನ ಸ್ತುತಿ ಮಾಡೋದು. ಹಾಗೆ ಇಲ್ಲೊಂದು ವಾದಿರಾಜರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಡೀ ಲಕ್ಷ್ಮೀ ಶೋಭನದಲ್ಲಿ ಶ್ರೀಕೃಷ್ಣನೇ ಕಥಾನಾಯಕ, ಮುಖ್ಯ ವ್ಯಕ್ತಿ. ಎಲ್ಲ ಸೊಲ್ಲುಗಳಲ್ಲೂ ಸೊಲ್ಲಿಗೆ ಅವರು ಕೊಟ್ಟ ಉತ್ತರ ಶ್ರೀಕೃಷ್ಣನ ನಿರ್ದೋಷತ್ವ, ಅವನ ಗುಣಗಣತ್ವ. ಇದನ್ನ ಹೇಳ್ತಾ ಬಂದಿದ್ದಾರೆ, ಲಕ್ಷ್ಮೀಬಾಯಲ್ಲಿ ಹೇಳಿಸ್ತಾ ಬಂದಿದ್ದಾರೆ. ಆದರೆ ಇಲ್ಲಿ ಉಪಸಂಹಾರ ಆದ ಮೇಲೆ ಇಂತೂ ಚಿಂತಿಸಿ ರಮೆ ಸಂತ ರಾಮನ ಪದವ ಸಂತೋಷ ಮನದಿ ನೆನೆವುತ್ತ ತನ್ನ ಶ್ರೀಕಾಂತನಿದ್ದೆಡೆಗೆ ನಡೆದಳು. ಈಗ ಕಥೆ ಒಂದು ಘಟ್ಟಕ್ಕೆ ಬರ್ತಾ ಇದೆ. ಇಷ್ಟೋ ತನಕ ತಾನು ಇಷ್ಟಪಟ್ಟಂತ ವರನಲ್ಲಿ, ತನ್ನ ನಿಜ ಪತಿಯಲ್ಲಿ ಅವನು ವರ ಅನ್ಕೊಂಡು ಇವಳು ವಧು ಅಂತ ಆಡ್ತಾ ಇರೋ ಈ ನಾಟಕದಲ್ಲಿ ವರನನ್ನು ಆರಿಸುವ ಬಗ್ಗೆ ವಧು ಹೇಗೆ ತಿಳ್ಕೋಬೇಕು ಅನ್ನುವುದನ್ನು ಸಮಾಜಕ್ಕೆ ತೋರ್ಪಡಿಸ್ತಾ ಲಕ್ಷ್ಮೀದೇವಿ ತುಂಬ ಅದ್ಭುತವಾದ ಕಥಾ ನಾಯಕಿಯಾಗಿ ಈಗ ದೇವರ ಹತ್ರ ಬರಬೇಕಾದ್ರೆ ಆ ದೇವರನ್ನ ರಾಮ ಅಂತ ಕರೀತಿದ್ದಾಳೆ ನೋಡಿ. ಸಂತ ರಾಮನ ಚರಣ ಅಂತ ಹೇಳ್ತಿದ್ದಾಳೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಗೀ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಒರಗಿದ ಮಂತ್ರ. ಸಂತ ರಾಮನ ಪದವ ಅನ್ಬೇಕಾದ್ರೆ ಇಲ್ಲೊಂದು ಟೆಕ್ನಿಕ್ ಇದೆ ಲಕ್ಷ್ಮೀದು. ಅದೇನಂತ ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಸಂತ ಅಂದ್ರೆ ಏನ್ ತಿಳ್ಕೋಬೇಕು ನಾವು. ಸನ್ ಅಂದ್ರೆ ಬಹುವಚನ. ಸನ್ SUN ಅಲ್ಲ, SON ಅಲ್ಲ, ಸಂತ. ಸನ್ ಅಂದ್ರೆ ಬಹುವಚನ. ಅಂದ್ರೆ ಸಂತ ಅಂದ್ರೆ ಸಂತಹ ಅಂದ್ರೆ ಬಹುವಚನ. ಇದರಲ್ಲಿ ಎರಡು ಬಗೆ ಇದೆ, ಸಾಧುಗಳು ಮತ್ತು ಸಂತರು ಅಂತ. ಸಾಧು ಸಂತರು ಬಂದ್ರು ನಮ್ಮನೆಗೆ, ಪಾದ ಪೂಜೆ ಮಾಡಿದ್ವಿ ಅಂತ ಹೇಳ್ತೀವಲ್ಲ. ಹಾಗಾದ್ರೆ ಸಾಧುಗಳು ಸಂತರು ಇಬ್ಬರೂ ಒಂದೇ ಆಗಿದ್ರೆ ಸಾಧು ಸಂತರು ಅಂತ ಹೇಳುವ ಪರಿ ಬೇಕಾಗಿರಲಿಲ್ಲ. ಇಲ್ಲಿ ಸಾಧುಗಳೇ ಬೇರೆ, ಸಂತರೇ ಬೇರೆ. ಸಾಧುಗಳು ಅಂದ್ರೆ ಯಾರು, ಸಂತರು ಅಂದ್ರೆ ಯಾರು, ಇದನ್ನ ವಿಮರ್ಶೆ ಮಾಡೋಣ. ಸಾಧುಗಳು ಅಂದ್ರೆ ಸ್ಟೂಡೆಂಟ್ಸ್. ಅವರು ಸಿದ್ಧರಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರೋರು. ಅಧ್ಯಾತ್ಮ ಲೋಕದಲ್ಲಿ ಪ್ರಾಕ್ಟೀಸಿಂಗ್ ಅಂದ್ರೆ ಇನ್ನು ಸ್ಟಡೀಸ್ ಅಲ್ಲಿ ಇರುವವರು, ಸಾಧಿಸ್ತಾ ಇರುವವರು, ಅವರಿಗೆ ಸಾಧುಗಳು ಅಂತ ಹೇಳ್ತಾರೆ.
ಇನ್ನು ಸಾಧಿಸ್ಲಿಕ್ಕೋಸ್ಕರ ಇರುವವರು ಅವರು ಸಾಧುಗಳಷ್ಟೇ. ಸಾಧುಗಳು ಬೇರೆ, ಸಂತರು ಬೇರೆ. ನಿಧಾನವಾಗಿ ಪ್ರವಚನ ಕೇಳಬೇಕು ನೀವು. ಇಲ್ಲಿ ಸಂತ ಅಂತಿದೆ. ಸಂತ ಅಂದ್ರೆ ಬಹುವಚನ ಇದೆ, ರಾಮ ಅಂದ್ರೆ ಏಕವಚನ ಇದೆ. ಸಾಧುಗಳು ಸಂತರು ಮನೆಯಲ್ಲಿ ಪಾದ ಪೂಜೆಗೆ ಬಂದ್ರು ಅಂತ ಹೇಳ್ತೀವಿ. ಸಾಧುಗಳು ಸಂತರು ಇಬ್ಬರು ಒಂದೇ ಆಗಿದ್ರೆ ಸಾಧು ಸಂತರು ಅಂತ ಎರಡು ಸಲ ಬೇರೆ ಬೇರೆ ಹೇಳಬೇಕಾಗಿ ಇರಲಿಲ್ಲ. ಸಾಧುಗಳು ಅಂದ್ರೆ ಸ್ಟೂಡೆಂಟ್ಸು, ಸಂತರು ಅಂದ್ರೆ ಸಿದ್ಧರು, ಆಲ್ರೆಡಿ ತಯಾರಾಗಿರುವವರು. ಸಾಧಿಸಿಕೊಂಡು ಬಂದವರು ಅವರನ್ನ ನಾವೇನಂತ ಕರಿತೀವಿ? ಸಿದ್ಧಿಸಿಕೊಂಡು ಬಂದವರನ್ನ, ಸಾಧಿಸಿಕೊಂಡು ಬಂದಂಥವರನ್ನ ನಾವೇನಂತೀವಿ? ಸಂತರು ಅಂತ ಹೇಳ್ತೇವೆ, ಅಥವಾ ಸಜ್ಜನರು ಅಂತ ಹೇಳ್ತೇವೆ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂದೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ದೇವಿ ಬಾರಮ್ಮ. ನೋಡಿ, ಸಜ್ಜನ ಸಾಧು ಪೂಜೆಯ ವೇಳೆಗೆ, ಅಲ್ಲಿ ಸಜ್ಜನ ಅಂತ ಒಂದು ಹೇಳಿದ್ದಾರೆ, ಸಾಧುಗಳು ಅಂತ ಹೇಳಿದ್ದಾರೆ, ಇಬ್ಬರನ್ನೂ ಹೇಳಿದ್ದಾರೆ. ಅಂದ್ರೆ ಅರ್ಥ, ಸಜ್ಜನರು ಅಂದ್ರೇನು? ಬೇಕಾದನ್ನೆಲ್ಲ ಪಡೆದುಕೊಂಡವರು. ಸಾಧುಗಳು ಅಂದ್ರೇನು? BBC, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ ಅಬ್ರಿವೇಶನ್ಗೆಲ್ಲ ಹಾಗೆ ಸಾಧುಗಳಿಗೊಂದು ಅಬ್ರಿವೇಶನ್ ಇದೆ. ಸಾಧುಗಳು ಅಂದ್ರೆ ರಾಧಃ ಸಾಧಃ ಸಂಸಿದ್ಧೌ. ರಾಧ ಸಾಧ ಸಂಸಿದ್ಧೌ ಅಂದ್ರೆ ಇನ್ನೂ ಸಾಧಿಸ್ಲಿಕ್ಕೆ ತಯಾರಾದವರು, ಅಥವಾ ಸಾಧಿಸ್ಲಿಕ್ಕೆ ಕೂತಿದ್ದಾರೆ ಅಂತ ಅರ್ಥ ಅಲ್ಲ. ಎಕ್ಸಾಮಿನೇಷನ್ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ, ತಗೊಂಡಿದ್ದಾರೆ ಅಂತಲೂ ಹೇಳಕ್ ಬರಲ್ಲ. ಆದರೆ ಕಥಾನಾಯಿಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾಳೆ? ಸಾಧು ರಾಮನ ಪದವ ಅಂತ ಹೇಳ್ತಿಲ್ಲ, ಸಂತ ರಾಮನ ಪದವ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಅರ್ಥ ಏನಾಯ್ತು? ಸಾಧುಗಳು ಅಂದ್ರೆ ಸಾಧಿಸ್ಲಿಕ್ಕೆ ತಯಾರಾಗಿ ನಿಂತವರು, ಸಂತರು ಅಂದ್ರೆ ಆಲ್ರೆಡಿ ತಯಾರಾಗಿರ್ತಕ್ಕಂಥವರು, ಸಾಧಿಸಿಕೊಂಡವರು, ಸಿದ್ಧಿಸಿಕೊಂಡವರು. ರಾಮ ಯಾರು? ಸಾಧು ಅಲ್ಲ. ಇವ ಯಾರು? ಅದರದ್ದೇ ಒಂದು ಬಹುವಚನ. ಏನು? ಸಂತ. ಸನ್ ಅಂದ್ರೆ ಬಹುವಚನ ಅಂತ ಹೇಳಿದೆ. ಸಂತ ರಾಮನ ಪದವ ಅಂತಿದೆ. ಇದು ಆಡು ಭಾಷೆಯಲ್ಲಿ ವ್ಯಾಕರಣದ ಮೂಲಕ್ಕೆ ಹೋದಾಗ ನಾವು ಸ್ವಲ್ಪ ಎಡುತ್ತೀವೇನೋ ಅಂತ ಅನ್ಸುತ್ತೆ. ಹೇಗೆ ಅಂತ ಕೇಳಿ, ದೇವರನ್ನು ಕುರಿತು ಹೇಳಬೇಕಾದಾಗ ಅಥವಾ ದೇವರಿಗೆ ಹೇಳುವಾಗ ಹೇಗೆ ಹೇಳಬೇಕು? ಸನ್ ಅನ್ಬೇಕಾ ಅಥವಾ ಸಂತ ಅಂತ ಹೇಳಬೇಕಾ? ಹೇಗೆ ಬೇಕಾದ್ರೂ ಹೇಳ್ಬೋದು. ದೇವರು ವ್ಯಾಕರಣಕ್ಕಿಂತ ಅತೀತ, ಮನ ವಚನಕತಿ ದೂರ ಅಂತ ಜಗನ್ನಾಥದಾಸರು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ಮನ ವಚನಕ್ಕೆ ಅತಿ ದೂರ, ದೇವರಲ್ಲಿ ವ್ಯಾಕರಣ ಅಪ್ಲೈ ಆಗೋದಿಲ್ಲ ಅಂದ್ಬಿಟ್ರು ಶಾಸ್ತ್ರಕಾರರು. ಹೇಗೆ ಬೇಕಾದ್ರೂ ಹೇಳ್ಬೋದು. ಹೇಗೆ ನೋಡಿ, ಅವರು ಮುಂದೇನು? ಅವರು ಬಂದನು ಅಂತಲ, ಅವರು ಬಂದರು ಅಂದ್ರೆ ಚೆನ್ನಾಗಿರುತ್ತೋ, ಅವರು ಬಂದನು ಅಂದ್ರೆ ಚೆನ್ನಾಗಿರುತ್ತ? ಇವನು ಬಂದರು ಅನ್ಬೇಕಾ, ಇವನು ಬಂದನು ಅನ್ಬೇಕಾ? ಇವನು ಬಂದರು ಅಂದ್ಬಿಟ್ರೆ ಹಿಂದಿಲಿ ಏನರ್ಥ ಆಗತ್ತೆ ಗೊತ್ತಾ? ಇವನು ಬಂದರ್ ಅಂತ ಅರ್ಥ ಆಗತ್ತೆ. ಬಂದರ್ ಅಂತ ಗೊತ್ತಾ? ಮಂಗ ಅಂತ ಅಷ್ಟೇ. ಇಲ್ಲಿ ವಿಷಯ ಏನಂದ್ರೆ, ಸಂತ ರಾಮನ ಪದವ ಅನ್ನೋದಷ್ಟೇ ನಾನು ವಿಮರ್ಶೆ ಮಾಡ್ತಾ ಇದ್ದೀನಿ. ಸಂತ ಅಂದ್ರೆ ಬಹುವಚನ ಇದೆ ಅಲ್ಲಿ. ಸಂತ ಅನ್ನೋದೇ ಬಹುವಚನ. ಅನೇಕ ಸಂತರುಗಳನ್ನು ಸೇರಿ ಸಂತರು.
ಸಂತ ರಾಮನ ಪದವ ಅನ್ಬೇಕಾದ್ರೆ ಸಂತ ಅಂದ್ರೆ ಈ ಒಬ್ಬ ಅಲ್ಲ, ಸನ್ ಎನ್ನುವುದೇ ಬಹುವಚನ. ಅನೇಕ ಜನಗಳು ಸೇರಿ ಒಂದ್ ಸನ್ ಆಗತ್ತೆ. ಆದ್ರೆ ಮುಂದೆ ರಾಮ ತುಂಬಾ ಜನ ಇಲ್ವಲ್ಲ. ಇದು ಹೇಗಿದೆ ಇಲ್ಲಿ ಪ್ರಯೋಗ ವಾದಿರಾಜರು ಮಾಡಿರೋದು ಅಂದ್ರೆ, ಅವರು ಬಂದನು, ಇವನು ಬಂದನು, ಅವಳು ಹೋದರು, ಅವರು ತಿಂದನು, ಅವರು ನೋಡಿದನು, ಅವನು ನೋಡಿದರು ಅಂತ ಹೇಳಿದಾಗೆ ಅನಿಸುತ್ತೆ. ಆದರೆ ದೇವರ ವಿಷಯದಲ್ಲಿ ವ್ಯಾಕರಣ ವ್ಯತ್ಯಾಸ ಆಗತ್ತೆ ನೋಡಿಬೇಕಾದ್ರೆ. ಹೇಳ ನಿಮ್ಗೆ ಹೇಗೆ ಅಂತ. ದೇವರು ಬಂದ ಅಂತೀವಿ ನೋಡಿ. ದೇವರು ಅನ್ನೋ ಶಬ್ದ ಹೇಗಿದೆ ಹೇಳಿ. ದೇವರು ಅನ್ನೋ ಶಬ್ದದಲ್ಲಿ ಬಹುವಚನ ಇದೆ. ದೇವರು ಬಂದ, ದೇವರು ಕೂತ, ದೇವರು ಮಾತನಾಡಿಸಿದ, ದೇವರು ಮಲಗಿದ, ದೇವರು ನಮಗೆ ಅನುಗ್ರಹ ಮಾಡಿದ ಅಂತಿವ ಇಲ್ಲವಾ? ನೀವೇ ಹೇಳಿ ನೋಡಿ. ಅಪ್ಪ, ನಮ್ಮ ದೇವರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ, ನಮ್ಮ ದೇವರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತಾನು ಹೇಳೋರು ಇದ್ದಾರೆ. ಆದರೆ ಆಡು ಭಾಷೆಯಲ್ಲಿ ಸಾಮಾನ್ಯವಾಗಿ ದೇವರು ಬಂದ, ದೇವರು ನಮ್ಮ ಮೇಲೆ ಅನುಗ್ರಹದ ದೃಷ್ಟಿಯನ್ನೇ ಬೀರಿದ, ದೇವರು ಬಹು ಕರುಣಾಳು, ದೇವರು ನಮ್ಮನ್ನ ಚೆನ್ನಾಗಿ ನೋಡಿಕೊಂಡ. ಆ ನೋಡಿಕೊಂಡ, ಬಂದ, ಕೂತ ಎಲ್ಲ ಏಕವಚನ ಇದೆ. ಹಿಂದೆ ದೇವರು ಅನ್ನೋ ಶಬ್ದ ಬಹುವಚನ ಇದೆ. ಹಾಗೆ ಅವರು ಬಂದ ಅಂದ್ರೆ ಸರಿ ಹೋಗಲ್ಲ. ಮಾಮೂಲಿ ಮನುಷ್ಯರಿಗೆ ದೇವರಿಗೆ ಪ್ರಯೋಗ ಮಾಡಿದಂತೆ ದೇವರು ಬಂದ, ದೇವರು ಕೂತ, ದೇವರು ಹೋದ, ದೇವರು ನಲಿದ, ದೇವರು ಮಾತನಾಡಿದ, ದೇವರು ಆನಂದಪಟ್ಟ, ದೇವರು ಅನುಗ್ರಹಿಸಿದ, ಮೊದಲು ಬಹುವಚನವನ್ನಿಟ್ಟುಕೊಂಡು ಆಮೇಲೆ ದೇವರು ಬಂದ ಹೋದ ಅಂತ ನಾವು ಹೇಗೆ ಏಕವಚನವನ್ನು ಪ್ರಯೋಗ ಮಾಡ್ತೀವೋ ಆ ಥರ ಮನುಷ್ಯರಿಗೆ ಹೇಳೋಕ್ಕಾಗಲ್ಲ. ಅವರು ಬಂದ, ಅವರು ಊಟ ಮಾಡ್ದ, ಅವರು ಕೂತ್ಕೊಂಡ ಅಂದ್ರೆ ಇವನು ಯಾವನೋ ಪಾಕಿಸ್ತಾನದಿಂದ ಬಂದಿರಬೇಕು ಅಂತ ಕಾಣುತ್ತೆ ಅಂತ ಅನ್ಕೋತಾರೆ. ಅವ್ರ ಧೂಕೆ ಏನು ಹೇಳೋದು ಅಂತ. ಅವ್ರ ಧೂಕೆ ಏನು ಹೇಳೋದು ಅಂತ. ಅವ್ರ ಧೂಕೆ ಏನಿರೋದು, ಅವ್ರದ್ದು ನಮ್ಗೆ ಏನ್ ಮಾಡ್ತಾರೆ ಇಲ್ಲ ಏನಂದ್ರೆ ಅವ್ರದ್ದು ನಮ್ಗೆ ಏನ್ ಮಾಡ್ತಾರೆ ಇಲ್ಲ. ಅವ್ರಿಗೆ ನಾವು ಹೇಳಿ ಹೇಳಿ ಸಾಕಾಗಿಲ್ಲ. ಅವ್ರು ಏನು ಹೇಳ್ತಾ ಅವ್ರು ಏನು ಹೇಳ್ತಾನೆ ಅಂತಾರ. ಅವ್ರು ಏನು ಹೇಳ್ತಾನೆ, ಅವ್ರಿಗೆ ಹೇಳಿ 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 ನಮ್ಗೆ ಸಾಕಾಗಿಲ್ಲ. ಅವರು ಏನು ಹೇಳ್ತಾನೆ, ಅವಳು ಬಂದಿಲ್ಲ, ಅವಳು ಏನು ಹೇಳಿದ್ರು ಹಿಂಗೆ ಹೇಳ್ತಾರೆ ನೋಡಿ. ಆ ತರ ಹೇಳಿದಾಗ ಆಗತ್ತೆ. ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ. ಸಂತ ರಾಮನ ಪದವ. ಸಂತ ಅಂದ್ರೆ ಸನ್ ಅಂದ್ರೆ ಬಹುವಚನ, ಮುಂದೆ ರಾಮನ ಪದ ಅಂತಿದೆ. ಇಲ್ಲಿ ವಾದಿರಾಜರು ತಪ್ಪು ಮಾಡಿದ್ದಾರೆ ಅಂತ ವ್ಯಾಕರಣಿಗಳು ಏನಾದರೂ ವಾದಿರಾಜರ ಪದವನ್ನು ದೂಷಿಸುವುದಾದರೆ ನಾನು ಅವರಿಗೆ ಕೊಡುವ ಉತ್ತರ ಮಾಮೂಲಿ ಮಾನವರಿಗಾಗುವಾಗ ಅವರು ಬಂದ್ರು, ಅವರು ಹೋದ್ರು, ಇವನು ಬಂದ, ಇವನು ಹೋದ ಅಪ್ಲೈ ಆಗುತ್ತೆ. ದೇವರ ವಿಷಯದಲ್ಲಿ ಅದು ಆಗೋಲ್ಲ. ಯಾಕಾಗೋಲ್ಲ ಅಂದ್ರೆ ದೇವರು ಬಂದ, ದೇವರು ಮಾತಾಡ್ದ, ದೇವರು ತಿಂದ, ದೇವರು ಮಲಗಿದ ಅಂತ ಹೇಳಿ ಮೊದಲು ಬಹುವಚನವನ್ನ ಹೇಳಿ ದೇವರು ಅನ್ನೋದನ್ನ ಬಹುವಚನವನ್ನು ಹೇಳಿ ಮುಂದೆ ಏಕವಚನ ತಗೊಳ್ತೀವೋ ಇಲ್ಲ. ಅಂದ್ರೆ ಅರ್ಥ ದೇವರು ಒಬ್ಬನೇ. ಪ್ರಯೋಗ ಮಾಡುವಾಗ ಸಂತ ಎಂದು ಬಹುವಚನ ಇದೆ ಪ್ರಯೋಗ ಮಾಡಿದಾಗ. ಯಾಕೆ ಸಂತರಾಮನ ಪದವ ಅಂತ ಇದೆ. ಲೌಕಿಕದ ವ್ಯಾಕರಣ ಓದಿದವರಿಗೆ ಈ ಪದ ಸ್ವಲ್ಪ ಎಡವುತ್ತೆ. ಹಾಗಾದ್ರೆ ಹೀಗೆ ಮಾಡಿ. ಸಂತರಿದ್ದಾರಲ್ಲ, ತುಂಬ ಜನ ಇದ್ದಾರೆ, ಒಬ್ಬರಲ್ಲ ಇಬ್ಬರ. ಹನುಮದಾದಿ ಸಾಧು ಸಜ್ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ. ಹನುಮದಾದಿ ಸಾಧು ನೋಡಿ, ಅವ್ರು ಸಾಧು ಅಂತ ಹೇಳಿದ್ದಾರೆ ಹನುಮಂತನಿಗೆ. ರಾಮಂಗೆ ಸಂತ ಅಂತ ಹೇಳಿದ್ದಾರೆ. ಸಾಧಃ ರಾಧಃ ಸಂಸಿದ್ಧವು ಅಂತ ಹೇಳಿದ್ನಲ್ಲ. ಇನ್ನೂ ತಯಾರಾಗಬೇಕಾದವರು ಹನುಮಂತ ದೇವರೇ ಇನ್ನು ತಯಾರಾಗಿಲ್ಲ. ಹಂಗಾದ್ರೆ ಅವ್ರನ್ನ ಸಾಧುಗಳು ಅಂತ ಹೇಳಿದ್ದಾರೆ. ಹನುಮದಾದಿ ಸಾಧು ಸಜ್ಜನರು ಅಪ್ಪಿಕೊಂಡು. ಅಲ್ಲಿ ಸಜ್ಜನರು ಅಂದ್ರೆ ಯಾರು? ಮತ್ತೆ ಹನುಮದಾದಿ ಸಾಧುಗಳು
ಮುಂದೆ ಸಜ್ಜನರು ಅಂದ್ರೆ ಯಾರು? ಸಜ್ಜನರು ಅಂದ್ರೆ ತಯಾರಾಗಿರೋರು ಅಲ್ವಾ? ಹೌದು, ಖಂಡಿತ. ಯಾಕೆ ಗೊತ್ತಾ? ಹನುಮಂತ ದೇವರು ವಾಯುಪಟ್ಟದಲ್ಲಿ ಇರುವುದರಿಂದ ಅವರು ಸಾಧುಗಳು, ಇನ್ನೂ ತಯಾರಾಗಿಲ್ಲ. ಸಂತರು ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮದೇವರು ವಾಯುಪಟ್ಟದಿಂದ ಮೇಲಕ್ಕೆ ಏರಿದವರಾದ್ರಿಂದ ಅವರು ಸಂತರು. ಅವರ ಸಂತರ ಮನದಲ್ಲಿ ಇರತಕ್ಕಂತಹ ಪದವ ಅಂತ ಮಾಡ್ಕೋಣ. ಸಂತ ರಾಮನ ಪದವ ಅಂತ ಮಾಡಿಕೊಂಡ್ರೂ ಸರಿಯೇ, ಸಂತರ ಮನದ ಪದವ ಅಂತ ಮಾಡಿಕೊಂಡ್ರು ಸರಿಯೇ. ಎರಡಕ್ಕೂ ಒಳ್ಳೆ ಅರ್ಥ ಬರುತ್ತೆ. ನಿಮ್ಮ ಮನಸ್ಸಲ್ಲಿ ಏನು ಪದಗಳಿದೆ? ಯಾವ ಪದಗಳಿದೆ? ಯಾವ ಪದಗಳು ಅನುರಣನವಾಗುತ್ತದೆ? ಯಾವುದಕ್ಕೂ ಕೆಲಸಕ್ಕೆ ಬರೆದಿರ್ತಕ್ಕಂಥ ಪದಗಳು, ಟಿವಿ ಚಾನಲ್ ಪದಗಳು, ಸಿನಿಮಾ ಪದಗಳು, ಯಾವುದೋ ಪದಗಳೆಲ್ಲ ನಮ್ಮ ತಲೆಯಲ್ಲಿ, ನಮ್ಮ ಕಣ್ಣಲ್ಲಿ, ನಮ್ಮ ಮುಖದಲ್ಲಿ ಇದೆ. ಆದರೆ ಸಂತರ ಮನದ ಪದ ಯಾವ ಪದ ಅದು? ಯಾವ ಪದ ಅದು? ಸಂತರ ಮನದ ಪದ. ಆ ಸಂತರು ಅಂತಿದಾರಲ್ರಿ, ಅಂದ್ರೆ ಆಲ್ರೆಡಿ ತಯಾರಾಗಿದಾರಲ್ಲ, ಸಿದ್ಧರಾಗಿದ್ದಾರಲ್ಲ, ಅವಧೂತರು ಅಂತ ಹೇಳಿಸ್ಕೊಳ್ಪಡ್ತಾರಲ್ಲ. ನಗುವರೋ, ರೋಧಿಸುವರೋ, ನಾಟ್ಯ ಮಾಡುವರೋ, ಬಗೆಯಾರೋ ಬಡತನ ಭಾಗ್ಯದ ಭಾಗವತರೋ, ತೆಗೆಯಾರೋ ನಿನ್ನಂಗ್ರಿಮಾನ ಒಮ್ಮೆಯಾದರೋ, ತೆಗೆಯಾರೋ ನಿನ್ನಂಗ್ರಿಮಾನ ಒಮ್ಮೆಯಾದರೋ, ಜಗನ್ನಾಥ ವಿಠಲ ನಿನ್ನವರು ಏನು ಧನ್ಯರೋ, ರಂಗ ನಿನ್ನ ಕೊಂಡಾಡುವ ಮಂಗಳ ಆತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾ ಸಾಗರ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಸಂತರ ಮನದ ಒಳಗೊಂದು ಪದ ಇದೆಯಲ್ಲ, ಆ ಪದ ಯಾವುದು? ಆನಂದ ತೀರ್ಥ ಭಗವತ್ ಪಾದ ಅಂತ ಒಂದು ಪದ ಇದೆ. ಶ್ರೀಕೃಷ್ಣ ಪಾದ ಭಗವತ್ ಪದ ಅಂತ ಒಂದು ಪದ ಇದೆ. ಶ್ರೀರಾಮಚಂದ್ರ ಭಗವತ್ ಪದ, ಭಗವತ್ ಪಾದಾಚಾರ್ಯರು ಅಂತ ಹೇಳ್ತೀವಲ್ರಿ. ಶಂಕರ ಭಗವತ್ಪಾದಾಚಾರ್ಯರು, ಮಧ್ವ ಭಗವತ್ಪಾದಾಚಾರ್ಯರು, ಭಗವತ್ ಪದ ಆಚಾರ್ಯರು ಅಂದ್ರೆ ಶಂಕರಾಚಾರ್ಯರಿಗಾಗಲಿ, ರಾಮಾನುಜರಾಗಲಿ, ಮಧ್ವಾಚಾರ್ಯರಿಗಾಗಲಿ ಯಾರಿಗೂ ಒಂದು ತಮ್ಮದೇ ಆದ ಒಂದು ಹೆಸರಂತ ಏನೂ ಇಲ್ಲ ರೀ. ಅವರ ಹೃದಯದ ತುಂಬ ಅವರ ಸಂತರು ತಾನೆ. ಸಂತ ರಾಮನ ಪದ ಅಂತ ಒಂದು ಭಾಗ, ಸಂತ ರಾಮನ ಅನ್ನೋ ಬದಲು ಸಂತರ ಅಲ್ಲಿ ನಿಲ್ಲಿಸಿ ಮನದ ಪದ. ಆ ಸಂತರ ಮನದ ಪದಗಳು ಭಗವಂತನೇ ಆಗಿರುವುದರಿಂದ ಅವರ ಹೆಸರು ಭಗವತ್ ಪದ ಅಂತ. ಆನಂದ ತೀರ್ಥ ಭಗವತ್ ಪದ ಆಚಾರ್ಯ, ಶ್ರೀಮತ್ ಶಂಕರ ಭಗವತ್ ಪದ ಆಚಾರ್ಯ, ಶ್ರೀ ರಾಮಾನುಜ ಭಗವತ್ ಪದ ಆಚಾರ್ಯ. ಅಂದ್ರೆ ಭಗವಂತನ ಪದವನ್ನು ಈ ಸಂತರುಗಳು ಸದಾ ಅನುರಣನ ಅಂದ್ರೆ ಜಪ ಮಾಡ್ತಾ ಇರ್ತಾರೆ, ಜಪಿಸ್ತಾ ಇರ್ತಾರೆ. ಏನಂತ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಎಲ್ಲ ಪದಗಳಿಗೆ ಒಂದು ಪದ ಇದೆ. ಯಾವುದು ಗೊತ್ತಾ? ಪರಮ ಪದ. ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು. ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು. ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ, ನರಗರಿಗೆ ಬಾಗಿಲನು ತೆರೆದು. ಪದ ಅದು ಪರಮ ಪದ ಅಂತೊಂದಿದೆ. ಭಗವತ್ ಪದ, ಶ್ರೀಕೃಷ್ಣ ಪದ, ಆನಂದ ತೀರ್ಥ ಭಗವತ್ ಪದ,
ಶಂಕರ ಭಗವತ್ ಪದ, ಭಗವಂತನ ಪದ. ಆ ಪದಗಳನ್ನ ಸಂತರ ಮನದ ಪದ ಅಷ್ಟು, ಬೇರೆ. ಸನ್ ಅಂದ್ರೆ ಬಹುವಚನ, ರಾಮ ಅಂದ್ರೆ ಏಕವಚನ. ಏನು ತಪ್ಪಾಗಲ್ಲ. ದೇವ್ರು ಬಂದ, ದೇವ್ರು ಹೋದ, ದೇವ್ರು ಕೂತ, ದೇವ್ರು ನಿಂತ. ದೇವರು ಬಹುವಚನ, ಬಂದ ಹೋದ ಎಲ್ಲ ಏಕವಚನ. ದೇವರ ಸ್ವರೂಪವನ್ನ ಕರೆಯೋದು ಅಂತಂದ್ರೆ ಹೇಗೆ? ಹೆಸರತ್ತಿ ಕರೆಯೋದು ಅಂತ ಅಲ್ಲ. ದೇವರನ್ನ ಹೇಗೆ ಕರಿಬೇಕು ಗೊತ್ತ ನಾವು? ಹೇ ದೇವ್ರ ಕರಿಯ, ಹೇ ಕೃಷ್ಣ, ಹೇ ರಾಮ, ಹೇ ನರಸಿಂಹ. ನರಸಿಂಹನಲ್ಲ, ಹೇ ನರಸಿಂಹ, ನರಸಿಂಹಾಚಾರಿ, ಕೃಷ್ಣಾಚಾರಿ, ಲೇ ಆನಂದಿ. ಏನ್ರಿ ನಾನು? ಏ ನಾಣಿ ಬಾರ. ಏ ಪಾತಿ, ಅವಳ ಹೆಸರು ಪಾರ್ವತಿ, ಏ ಪಾತಿ ಬಾರೆ. ಲಕ್ಷ್ಮೀ, ಏ ಲಕ್ಷಿ. ನಾರಾಯಣ, ಏ ನಾಣಿ. ಪ್ರಭಂಜನ, ಏ ಪ್ರಭಿ, ಏ ಅಂಕಿ. ಇವನ್ ಕರೆಯೋನೇನು ಮಂಕಿಯ? ಎಷ್ಟು ಬಾಯಿ ತುಂಬ ಪ್ರಭಂಜನ ಅಂತ ಇಟ್ಟಿರ್ತಾರೆ. ಕರಿಬೋದಲ್ಲ ಪ್ರಭಂಜನ, ಬಾಯಿ ತುಂಬ ಕರಿಬೋದಲ್ಲ ನಾರಾಯಣ ಅಂತ. ಅದನ್ನ ನಾಣಿ ಎನ್ನೋದು, ಪಾರ್ವತಿನ ಪಾತಿ ಎನ್ನೋದು. ಕೆಲವು ಪಾತಿನ ಪಾರ್ವತಿ ಅಂತ ಹೇಳೋರು ಇದ್ದಾರೆ. ಈಗ ಗಿಡಗಳಿಗೆ ಪಾತಿ ಅಂತ ಮಾಡ್ತಾರೆ. ಕೆಲವು ಪ್ರದೇಶಗಳಲ್ಲಿ ಅವರು ನಾವು ಪಾರ್ವತಿ ಮಾಡ್ತೀವಿ, ಪಾರ್ವತಿ ಮಾಡ್ತೀವಿ ಅಂತಾರೆ. ಕೇಳಿದೆ ನಾನು ಹೋಗಿ, ಯಾಕೆ ನೀವು ಪಾರ್ವತಿ ಅಂತೀರ? ಏನು ಪಾರ್ವತಿ ಮಾಡೋದು? ಪಾರ್ವತಿ ಮಾಡಕ್ಕೆ ಬರುತ್ತಾ? ಏನು ಮಣ್ಣಲ್ಲಿ ಮಾಡ್ತೀರಾ ಅಥವಾ ಶಿಲೆಯಲ್ಲಿ ಮಾಡ್ತೀರಾ ಅಥವಾ ಮೇಣದ ವಸ್ತುವಿನಲ್ಲಿ ಪಾರ್ವತಿ ವಿಗ್ರಹ ಮಾಡ್ತೀರಾ? ಯಾವ ಪಾರ್ವತಿ ರೀ, ಯಾವ ವಿಗ್ರಹ ರೀ? ಈ ಸೀಬೆ ಹಣ್ಣಿನ ಗಿಡಕ್ಕೆ ನಾವು ಪಾರ್ವತಿ ಮಾಡ್ತೀವಿ ಮಾಡಿ ಸೀಬೆ ಹಣ್ಣಿನ ಗಿಡಕ್ಕೆ ಪಾರ್ವತಿ ಮಾಡೋದ? ನಿಂಬೆ ಹಣ್ಣಿನ ಗಿಡಕ್ಕೂ ಪಾರ್ವತಿ ಮಾಡ್ತೀವಿ. ನಿಂಬೆ ಹಣ್ಣಿನ ಗಿಡಕ್ಕೂ ಪಾರ್ವತಿ ಮಾಡ್ತೀರಾ? ಇದ್ಯಾ ಥರಪ್ಪ? ನಿಂತು ನೋಡಿದೆ, ಏನು ಮಾಡಲಿಲ್ಲ. ಎಲ್ಲ ಮಣ್ಣು ನಗೋದ್ರು, ರೌಂಡ್ ಕಟ್ಟೆ ಕಟ್ಟಿದ್ರು. ನೋಡಿ ಪಾರ್ವತಿ ಮಾಡಿದೀವಿ. ಬಡ್ಕೊಂಡೆ ನಾನು. ರೀ ಇದು ಪಾತಿ ಕಣ್ರಿ ಎಂದೆ ನಾನು. ಅದಕ್ಕೆ ಅವರನ್ನು, ಅಲ್ಲ ರೀ ನಿಮ್ಮ ಬ್ರಾಹ್ಮಣರ ಒಳಗೆ ಪಾರ್ವತಿನ ಪಾತಿ ಪಾತಿ, ಏ ಪಾತಿ ಬಾರೆ, ಏ ಪಾತಿ ಬಾರೆ ಅಂತ ಕರಿತೀರಲ್ಲ, ಅದಕ್ಕೆ ನಾವು ಪಾತಿನ ಪಾರ್ವತಿ ಅಂತ ಕರಿತೀವಿ ಎಂದು. ಈ ಥರ ಆಗೋಯ್ತು. ಭಗವಂತನನ್ನ ಹೆಸರಿತ್ತಿ ಕರೆಯೋದು ಅಂದರೆ ಶ್ರೀರಾಮ, ಶ್ರೀಕೃಷ್ಣ ಅಂತ ಕರೆಯೋದಕ್ಕಿಂತಲೂ ಪಾದ ಶಬ್ದದಿಂದ ಕರೆಯಬೇಕಂತೆ. ಅಲ್ಲಿ ಒಂದು ಹೇಳ್ತಾರೆ ಶಾಸ್ತ್ರಕಾರರು, ಉತ್ತಮಾನಂತು ಸ್ವರೂಪಂ, ಉತ್ತಮಾನಂತು ಸ್ವರೂಪಂ ಪಾದ ಶಬ್ದೇನ ಭಣ್ಯತೆ. ಉತ್ತಮರ ಸ್ವರೂಪವನ್ನ ತಿಳಿಸುವುದು ಪಾದ ಶಬ್ದದಿಂದ ಅಂತ. ಹಾಗಾಗಿ ನೀವು ತಿರುಪತಿಗೆ ಹೋಗಿ ನೋಡಿ, ದೇವರು ಒಂದು ಕೈಯನ್ನ ಹೀಗಿಟ್ಕೊಂಡಿರ್ತಾನೆ, ಹೀಗೆ. ಇನ್ನೊಂದು ಕೈನ ಹೀಗಿಟ್ಕೊಂಡಿರ್ತಾನೆ ನೋಡಿ. ಈ ಕೈ ಹಿಂಗಿರುತ್ತೆ ಅಥವಾ ಈ ಕೈ ಹಿಂಗಿರುತ್ತೆ ಅಂತ ತಿಳ್ಕೊಳ್ಳ. ಈ ಕೈ ಹಿಂಗಿದೆ. ಇದರ ಅರ್ಥ ಏನು? ನೀವು ನಿಮ್ಮ ದೃಷ್ಟಿಯನ್ನ ನನ್ನ ಮುಖಕ್ಕೆ ಮುಖ ಕೊಟ್ಟು ನೋಡದೆ, ನಿಮ್ಮ ದೃಷ್ಟಿಗಳನ್ನ ನನ್ನ ಪಾದದ ಮೇಲೆ ಇಟ್ಟರೆ, ನಿಮ್ಮ ಚಿತ್ತವನ್ನು ಅಲ್ಲಿ ಕೊಟ್ಟರೆ, ನೋಡಿ ನನ್ನ ಪಾದ ಕೆಳಗಿದೆ, ನೋಡಿ ನನ್ನ ಕೈ ಹೊಟ್ಟೆಲಿದೆ. ಅಂದ್ರೆ ನನ್ನ ಪಾದವನ್ನು ಯಾರು ನೋಡ್ತಾರೆ ಅವರನ್ನ ನನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತೇನೆ ಎನ್ನುವುದು ದೇವರ ಸಂದೇಶ. ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ದಾನೆ, ಒಂದು ಕೈ ಹಿಂಗೆ ನೋಡಿ. ತಿರುಪತಿ ತಿಮ್ಮಪ್ಪ ಹೀಗೆ ಇಟ್ಕೊಂಡಿದ್ದು ನಿಂತ್ಕೊಂಡು ತೋರ್ಸಕ್ಕಾಗಲ್ಲ ನನಗೆ, ಬಿದ್ದೋಗ್ಬಿಡ್ತೀನಿ. ಈಗ ಒಂದು ಕೈ ಹೀಗಿರುತ್ತೆ, ಬಲಗೈಯೋ ಅಥವಾ ಎಡಗೈಯೋ. ಎಡಗೈ ಹೀಗಿದ್ರೆ ಬಲಗೈ ಹೀಗಿರುತ್ತೆ, ಅಥವಾ ಬಲಗೈ ಹೀಗಿದ್ರೆ ಎಡಗೈ ಹೀಗಿರುತ್ತೆ. ಅಂದರೆ ಹೊಟ್ಟೆ ಹತ್ರ ಇರುತ್ತೆ ಈ ಕೈ ಹೀಗೆ, ಈ ಕೈ ಹಿಂಗೆ. ಅಂದರೆ ಇದು ಪಾದವನ್ನ ನೋಡ್ಲಿ, ಪಾದ ಶಬ್ದದಿಂದ ನನ್ನನ್ನು ನೋಡಿ ಶ್ರೀಪಾದ ಅಂತ ಕರೀರಿ ನನ್ನನ್ನ. ನಿಮ್ಮನ್ನ ನನ್ನ ಹೊಟ್ಟೆಯಲ್ಲಿ ಇಟ್ಕೋತೀನಿ. ಹೊಟ್ಟೆಯಲ್ಲಿ ಇಟ್ಕೊಳ್ಳೋದು ಅಂದ್ರೆ ಏನು? ಹಿಂದಿನ ಪದ್ಯದಲ್ಲಿ ನಾನು ಹೇಳಿದ್ದೆ, ಸುಮ್ಮನೆಗಾಗಿ ಮಲಗೀರ್ಪ ನಮ್ಮ ನಾರಾಯಣಗೂ ಈರಮ್ಮೆ ಗಡಿ ಗಡಿಗೂ ಜನ್ಮವೆಂಬುದು ಅವತಾರ ಶೋಭಾನೆ. ಸುಮ್ಮನೆ, ಸುಮ್ಮನೆ ಅಂದ್ರೆ ಸೂ ಇಟ್ಲಕ್ ತಗೊಳ್ಳಿ, ಮನೆ ಇಟ್ಲಕ್ ತಗೊಳ್ಳಿ. ಅವನ ಹೊಟ್ಟೆಗೆ ನಮಗೆ ಮನೆಯಾಗುತ್ತೆ. ಎಂತ ಮನೆ ಆಗುತ್ತೆ? ಸೂ ಮನೆ ಆಗುತ್ತೆ. ಸೂ ಅಂದ್ರೆ ಸುಂದರವಾದ ಮನೆ ಆಗುತ್ತೆ.
ತಿರುಪತಿ ತಿಮ್ಮಪ್ಪನನ್ನು ನೋಡಿದಾಗ ಆ ಕೈ ಪಾದವನ್ನೇ ತೋರ್ತಾ ಇದೆ. ಪಂಢರಾಪುರಕ್ಕೆ ಹೋಗಿ ಅಲ್ಲೂ ಅದೇ ಕೆಲಸನೇ. ವಿಠ್ಠಲ ತನ್ನ ಎರಡೂ ಕೈಗಳನ್ನ ಕಟಿಯ ಮೇಲೆ ಇಟ್ಟಿದ್ದಾನೆ. ಹಿಂಗೆ ಕಟಿ ಮೇಲೆ ಕರವಿಟ್ಟನು ಪಂಢರಿರಾಯ, ಕಟಿ ಮೇಲೆ ಕರವಿಟ್ಟನು. ಎರಡೂ ಕೈನ ಸೊಂಟದ ಮೇಲೆ ಇಟ್ಕೊಂಡಿಲ್ಲ, ನಿಧಾನವಾಗಿ ನೋಡಿಲ್ಲ, ಸರಿಯಾಗಿ ನೋಡಿಲ್ಲ ಜನ. ಬಲಗೈಯಲ್ಲಿ ಶಂಖವನ್ನು, ಎಡಗೈಯಲ್ಲಿ ಕೆಳಗೆ ಪಾದವನ್ನು ತೋರಿಸ್ತಾ ಅಲ್ಲಿ ಚಕ್ರ ಮುದ್ರೆಯನ್ನು ಹೊತ್ಕೊಂಡಿದ್ದಾನೆ ದೇವರು. ನೀವು ಸರಿಯಾಗಿ ನೋಡಿ ಗೊತ್ತಾಗತ್ತೆ. ದೇವರನ್ನ ಸರಿಯಾಗಿ ನೋಡೋದೇ ಇಲ್ಲ ನೀವು. ಬರೀ ಅಲ್ಲಿ ದೇವರನ್ನ ನೀವು ಯಾಕೆ ನೋಡಕ್ ಹೋಗ್ತೀರಾ? ನಿಮ್ಮನ್ನು ನೀವು ನೋಡ್ಕೋತಾ ಇರ್ತೀರಾ. ಅದೇಂటి ನಮ್ಮನ್ನು ನಾವು ನೋಡೋದು? ದೇವ್ರನ್ನ ಹೋಗಿ ನೋಡೋದು, ಸರಿಯಾಗಿ ನೋಡ್ಕೊಳ್ಳೋದು. ಸರಿ ಇದೆಯೇ ಇಲ್ಲ, ಇದು ಹಾಕೊಂಡಿರೋ ಹಾರ ಸರಿ ಇದೆಯೇ ಇಲ್ಲ, ಕಾಜಲ್ ಸರಿ ಇದೆಯೇ ಇಲ್ಲ. ಹೆಂಗಸರಾದ್ರೆ, ಗಂಡಸರಾದ್ರೆ ನನ್ನ ಹೆಂಡತಿ ಸರಿಯಾಗಿ ನನ್ನ ಹತ್ರ ಇರ್ತಾಳ ಇಲ್ವಾ, ಇವತ್ತೇ ಓಡ್ ಹೋಗ್ತಾಳ, ನಾಳೆ ಬೆಳಗ್ಗೆ ಓಡ್ ಹೋಗ್ಬೋದ. ಗಂಡ ಹೆಂಡತಿದ್ದನ್ನು ನೋಡಲ್ಲ, ಗಂಡ ಹೆಂಡತಿಯೇ ನೋಡ್ತಿರ್ತಾನೆ. ಹೆಂಡತಿ ಗಂಡನ್ನೇ ನೋಡೋಲ್ಲ. ಯಾಕೆ ನೋಡಲ್ಲ ಅಂದ್ರೆ, ನನ್ನನ್ನು ನೋಡಕ್ ನನ್ನ ಗಂಡ ಇರಬೇಕಾದ್ರೆ ನನ್ನನ್ನ ನೋಡ್ಕೊಂಡ್ರೆ ಸಾಕು, ಇನ್ನು ನನ್ನನ್ನ ನೋಡ್ಕೊಂಡ್ರೆ ಸಾಕು ಅಂತ ಹೆಂಡತಿ ಹೇಳ್ತಾಳೆ. ಆದ್ರೆ ಪಾಂಡುರಂಗನ್ ನೋಡಿ ನೀವು, ಬಲದ ಕೈಯಲ್ಲಿ ಶಂಖವನ್ನು ಹಿಡಿದು ಟೊಂಕಕ್ಕೆ ಅಂದ್ರೆ ಬಲದ ಟೊಂಕ ಒತ್ತಿ ಹಿಡ್ಕೊಂಡಿದ್ದಾನೆ. ಎಡದ ಕೈಯನ್ನ ಮುಖ ಮಾಡಿ ಅಲ್ಲಿ ಚಕ್ರ ಮುದ್ರೆಯನ್ನ ಧರಿಸಿದ್ದಾನೆ. ಚಕ್ರ ಮುದ್ರೆಯನ್ನು ಧರಿಸಿ ತನ್ನ ಶ್ರೀಪಾದವನ್ನು ತೋರಿಸ್ತಾ ಇದ್ದಾನೆ. ಪಾಪಾವಲಿ ಪಾಟನ ಪಟ್ಪಪ ಅಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನ. ಅದ್ರ ಉದ್ದೇಶ ಹೆಂಗ್ ಗೊತ್ತಾ? ಸಂಸಾರ ನಿಮಗೆ ಬಹಳ ಭಯಂಕರ ಅನ್ಸುತ್ತಲ್ವಾ? ಅದ್ರಲ್ಲಿ ಮುಳುಗಿ ಸತ್ತೋಗ್ಬಿಡ್ತೀರಿ ಅನ್ಸುತ್ತಲ್ವಾ? ಉಸಿರು ಕಟ್ಟಿ ಸತ್ತೋಗ್ತೀರಿ ಅನ್ಸುತ್ತಲ್ವಾ? ಖಂಡಿತ ಹೆದರಬೇಡಿ. ನೀವು ನನ್ನ ಪಾದವನ್ನು ಭಜಿಸಿರಿ. ಶಂಖ ಅಂದ್ರೆ ಜ್ಞಾನವನ್ನ ನಿಮಗೆ ನಾನು ಟೊಂಕಕ್ಕೆ ಕೊಡ್ತೇನೆ. ಟೊಂಕಕ್ಕೆ ಕೊಡ್ತೀನಿ ಅಂದ್ರೆ ಏನು? ಸೊಂಟಕ್ಕೆ ಬಲ ಕೊಡ್ತೀನಿ. ಏನ್ ಬಲ ಕೊಡ್ತೀನಿ? ನೀರಲ್ಲಿ ಮುಳುಗಕ್ಕೆ ಅವಕಾಶನೇ ಕೊಡಲ್ಲ. ಅದೆಂಥ ಸಮುದ್ರ ಇರಲಿ, ಅದೆಂಥ ಕಷ್ಟ ಸಮುದ್ರ ಇರಲಿ, ಅದೆಂಥ ಭವ ಸಮುದ್ರ ಇರಲಿ, ನಿಮ್ಮ ಸೊಂಟಕ್ಕಷ್ಟೇ ನೀರು. ನೀವು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು, ಬೇರೆ ಏನು ಹೆದರಬೇಕಾದಿಲ್ಲ. ಅದನ್ನೇ ಈಸಬೇಕು ಗಿದ್ದು ಜಯಿಸಬೇಕು, ಹೇಸಿಗೆ ಸಂಸಾರದೊಳಗೆ ಆಶಾಲೇಶ ಮಾಡದಂಗ. ನೋಡಿ, ತಿರುಪತಿ ಕ್ಷೇತ್ರ ಸ್ವಯಂಭೂ ಕ್ಷೇತ್ರ. ಎರಡೇ ಕೈ ಇರೋದು ಶ್ರೀನಿವಾಸನ್ಗೆ, ಮತ್ತು 4 ಇದೆಯಲ್ಲ, 2 ಎಕ್ಸ್ಟ್ರಾ ಇವ್ರು ಅಂಟಿಸಿರೋದು. ಸ್ವಯಂಭೂ ಕ್ಷೇತ್ರ ಪಂಢರಾಪುರ, ಎರಡೇ ಕೈ ಇರೋದು ಅಲ್ವಾ? ಈಗ ಶ್ರೀಮುಷ್ಣ ವರಾಹ ಕ್ಷೇತ್ರಕ್ಕೆ ಬರೋಣ. ಶ್ರೀಮುಷ್ಣ ವರಾಹ ಕ್ಷೇತ್ರಕ್ಕೆ ಬಂದಾಗ ಸ್ವಾಮಿ ತನ್ನ ಒಂದು ಕೈಯನ್ನ ಕೆಳಮುಖ ಮಾಡಿ, ಒಂದು ಕೈಯ ಟೊಂಕದಲ್ಲಿ ಶಂಖವನ್ನು ಇಟ್ಕೊಂಡು ಮೂಡಣ ದಿಕ್ಕುವೋ ಅಥವಾ ಪಡವಣ ದಿಕ್ಕುವೋ ನೋಡ್ತಾ ನಿಂತಿದ್ದಾನೆ. ನೀವು, ನಾನು ಮುಖ ಮಾಡಿರುವುದು ಮೇಲ್ಮುಖ, ನಿಮ್ಮದು ಕೆಳಮುಖ. ಆದ್ರಿಂದ ನೀವೇನ್ ಮಾಡಿ, ನನ್ನ ಪಾದವನ್ನ ನೋಡಿ, ನಾನು ಹೊರಟ ದಿಕ್ಕಿಗೆ ಬನ್ನಿ, ನಿಮ್ಮನ್ನು ಉದ್ಧಾರ ಮಾಡುತ್ತೇನೆ ಅಂತೇಳಿ ವರಾಹದೇವರು ತನ್ನ ಪಾದವನ್ನು ತೋರಿಸಿಲ್ವಾ? ಅಲ್ಲೂ ಎರಡೇ ಕೈ. ಉಡುಪಿ ಕ್ಷೇತ್ರಕ್ಕೆ ಬನ್ನಿ. ಶ್ರೀಕೃಷ್ಣ ಕಡಗೋಲನ್ನು ಹಿಡ್ಕೊಂಡಿದ್ದಾನೆ, ಒಂದು ಕೈಯನ್ನ ಕೆಳಗೆ ಹಿಡ್ಕೊಂಡಿದ್ದಾನೆ, ಅಲ್ಲಿ ಹಗ್ಗವನ್ನು ಸುತ್ತಿಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆದರೂ ಆ ಕೈಯು ಪಾದವನ್ನೇ ತೋರುತ್ತಿರುವುದು. ಎಲ್ಲಿ ಹೋದರೂ ನಮಗೆ ಕಾಣುವುದು ಭಗವಂತನ ಪಾದಗಳೇ. ಭಗವಂತ ಹೇಳ್ತಾನೆ, ನನ್ನ ಮುಖವನ್ನು ಭಜಿಸಬೇಡ, ನನ್ನ ಎದೆಯನ್ನು ಭಜಿಸಬೇಡ, ನನ್ನ ಎದೆಯನ್ನು ನಿನ್ನಿಂದ ವಿಭಜಿಸಬೇಡ. ಮಾನವ, ಪಾದವನ್ನು ಮಾತ್ರ ಭಜಿಸು. ನೋಡಿ, ಮಾನವರಿಗೆ ಪಾದವಂತೆ, ಋಷಿಗಳಿಗೆ ಎದೆಯಂತೆ, ದೇವತೆಗಳಿಗೆ ಮುಖವಂತೆ. ಇದು ವಿಭಜನೆ ಒಳಗೆ. ನೀವು ತಿರುವನಂತಪುರಂ ಹೋದಾಗ, ತ್ರಿವೇಂದ್ರಂ ಹೋದಾಗ ಭಗವಂತನನ್ನ 3 ಬಾಗಿಲಲ್ಲಿ ನೋಡುವ ಪ್ರಸಂಗ ಬರುತ್ತೆ. ಮೊದಲನೇ ಬಾಗಿಲಲ್ಲಿ ಮುಖದರ್ಶನ, ಮಧ್ಯದ ಬಾಗಿಲಲ್ಲಿ ನಾಭಿದರ್ಶನ. ನಾಭಿ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯವಸ್ಥೆ. ಕಡೆಯ ಬಾಗಿಲಲ್ಲಿ ಪಾದದ ದರ್ಶನ. ಹೀಗಿದೆ. ದೇವತೆಗಳು
ಮೊದಲನೇ ಬಾಗಿಲಲ್ಲಿ, ಮಧ್ಯ ಬಾಗಿಲಲ್ಲಿ ಹೃದಯ ಬಾಗಿಲಲ್ಲಿ ಋಷಿಗಳು, ಪಾದ ಭಾಗದಲ್ಲಿ ಮನುಜರು. ಏನಿದು ಅಂದ್ರೆ ಸೇವೆಗೆ ಸಾಧನೆಯಾಗಿಹುದು ಗುರು ಕರುಣೆಗೆ ಧನ್ಯನ ಮಾಡುವುದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಪಾದವನ್ನು ಮನುಷ್ಯನಿಗೆ ಯಾಕೆ ಹೇಳಿದ ಭಗವಂತ? ಆಲೋಚನೆ ಮಾಡೋಣ. ಪಾದವನ್ನೇ ಮನುಷ್ಯನಿಗೆ ಯಾಕೆ ಹೇಳ್ದ? ಅವನಿಗೆ ಹೃದಯವನ್ನು ಹೇಳಬಹುದಿತ್ತಲ್ಲ, ಅವನಿಗೆ ಮುಖವನ್ನು ಹೇಳಬಹುದಿತ್ತಲ್ಲ. ಹೇಳಬಹುದಿತ್ತು. ಹೃದಯ ಮನುಷ್ಯನಿಗೆ ಇಲ್ವೇ ಇಲ್ಲ, ಅವನಿಗೆ ಹೇಳೋಕ್ಕಾಗಲ್ಲ. ಮುಖದ ಸೇವನೆ ಮನುಷ್ಯನಿಗೆ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅವನ ಮುಸುಡಿನೇ ಚೆನ್ನಾಗಿಲ್ಲ. ಹಾಗಾದ್ರೆ ಅವನಿಗೆ ಪಾದ ಚೆನ್ನಾಗಿದೆಯೋ? ಮನುಷ್ಯನ ಪಾದ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಸಿಕ್ಕಲ್ಲಿ ತಿರುಗ್ತಾ ಇರ್ತಾನಲ್ವ ನಾಯಿ. ಅವನ ಕಾಲಲ್ಲಿ ನಾಯಿ ಗೆರೆ ಇದೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಇವನ ಕಾಲಲ್ಲಿ ನಾಯಿ ಗೆರೆ ಇದೆ ಕಣೋ, ಇವನ ಕಾಲಲ್ಲಿ ಕತ್ತೆ ಗೆರೆ ಇದೆ, ಇವನ ಕಾಲಲ್ಲಿ ಕಾಕರೇಖೆ ಇದೆ. ಆ ಮಂಡೋದರಿ ಅನ್ನೋಳಿಗೆ ಕಾಕರೇಖೆ ಇತ್ತಂತೆ. ಅದು ಯಾವುದೋ ರಾಮಾಯಣದಲ್ಲಿ ಯಾರೋ ದಾಸರು ನಂಗೆ ಹೇಳಿದ್ದು, ನಾನು ಹೇಳಿದ್ದಲ್ಲ, ಒಬ್ರು ಯಾರೋ ದಾಸರು ಹೇಳಿದ್ದು. ಕುರ್ತಕೋಟೆ ಶಾಮಣ್ಣ ದಾಸರು ಅನ್ನೋರು ಹೇಳಿದ್ರು. ಅವ್ರ ಹೆಸರು ಯಾಕೆ ಹೇಳ್ಬಿಟ್ಟೆ ಅಂದರೆ ಅವ್ರು ಸತ್ತೋಗಿ 20 ವರ್ಷ ಆಗಿದೆ. ಅವ್ರ ಹತ್ರ ಹೋಗಿ ನೀವು ಕೇಳೋಕ್ಕಾಗಲ್ಲ, ಅಥವಾ ಅಕಸ್ಮಾತ್ ನೀವು ಹತ್ರ ಹೋಗಿ ಕೇಳಕ್ಕೆ ಹೋದ್ರೆ ನೀವು ವಾಪಸ್ಸೇ ಬರಲ್ಲ. ಯಾಕಂದ್ರೆ ಅವ್ರು ಹೋಗಿರೋ ಲೋಕ ಅಂತದ್ದು ಬಿಡಿ. ಚೆನ್ನಾಗಿ ಹೇಳ್ತಾ ಇದ್ರು ಹರಿಕತೆ ಅವರು. ಕುರ್ತಕೋಟೆ ಶಾಮಣ್ಣ ದಾಸರು ಅವರು ಹೇಳಿದ್ದು ಹೀಗೆ, ಪಾದವನ್ನ ಮಾನವರಿಗೆ ಯಾತಕ್ಕೆ ಕೊಟ್ಟ ಅಂದ್ರೆ, ನಮಗೆಲ್ಲಾದ್ರೂ ಮೈಕೈ ನೋವಾದಾಗ ಬೆನ್ನು ಡುಬ್ಬ ಒತ್ತು, ತಲೆ ಒತ್ತು, ಕಣ್ಣೊತ್ತು, ಕಿವಿ ಒತ್ತು, ಏನೇನು ಒತ್ತಿದ್ರೂ ಸುಖ ಆಗಲ್ಲ. ಆದರೆ ಪಾದವನ್ನು ಒತ್ತಿದ್ರೆ ಮಾತ್ರ ಬಹಳ ಸುಖವಾಗಿ ನಿದ್ದೆ ಮಾಡ್ತಾನಲ್ವ ಮನುಷ್ಯ ಆಗಲಿ. ಅದಕ್ಕೆ ದೇವರು ಲಕ್ಷ್ಮಿನ ಪಾದದ ಹತ್ರನೇ ಕೂಡಿಸ್ಕೊಂಡಿದ್ದಾನೆ ಅಲ್ವಾ. ಅಂದ್ರೆ ಸೇವೆ ನಿಮಗೆ ದೊರೆಯಲಿ, ಮಾನವರು ಸೇವಾಕಾಂಕ್ಷಿಗಳಾಗಲಿ, ಸಂತತವು ಸೇವೆಯನ್ನು ಮಾಡುವ ಫಲವನ್ನು ಹೊಂದಲಿ, ಸೇವೆಯನ್ನು ಮಾಡ್ತಾ 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 ಭಗವತ್ ಪದವನ್ನು ಸೇರಲಿ, ಭಗವತ್ ಪದರಾಗಲಿ, ಭಗವತ್ ಪಾದರಾಗಲಿ. ಹೀಗೆ ಪಾದವನ್ನು ಸೇವಿಸ್ತಾ 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 ಭಗವತ್ ಪಾದರಾದರು, ಶಂಕರ ಭಗವತ್ ಪಾದರಾದರು, ಎಲ್ಲರೂ ಭಗವತ್ ಪದರಾದರು. ಆಚಾರ್ಯ ಭಗವತ್ ಪದರ ಬಗ್ಗೆ ವಿವರಣೆ ಕೊಡಲಿಕ್ಕೆ ನಮಗೆ ಯೋಗ್ಯತೆಗಳಿಲ್ಲ. ಮಧ್ವ ಭಗವತ್ಪಾದರು ಮಹಾಯೋಗಿಗಳು, ಋಷಿಯೋಗಿಗಳವರು. ಹೀಗೆ ಋಷಿಗಳಿಗೆ ಆಗುವಾಗ ಹೃದಯವನ್ನು ಹೇಳಿದ್ದಾರೆ. ಯಾಕೆ? ಋಷಿಗಳು ಯಾವುದೋ ದೇವಸ್ಥಾನ ಕಟ್ಕೊಂಡು, ಸಾಲಿಗ್ರಾಮ ಇಟ್ಕೊಂಡು, ಅದ್ರಲ್ಲಿ ಶಂಖದಿಂದ ನೀರು ಹೊಯ್ಕೊಂತ ಗಂಧ ಪತ್ರೆ ಮೂಡಿ ಏನು ಮಾಡಲ್ಲ ಅವರು. ಸುಮ್ಮ ನಿಮ್ಮನೇನೇವ ಮೋನಿ ಹೃದಯದಲ್ಲಿ ನೇನೆ ಸಿದ್ಧ ಸಮ್ಮತವಾದ ಪೂಜೆ. ಮುಂದೆ ಬರುತ್ತದು ಆ ಪದ, ಅದನ್ನ ಈಗಲೇ ತೆಗೆದು ಬೇಡ ನಾವು. ಹೃದಯಾಕಾಶದಲ್ಲಿ, ತಮ್ಮ ಹೃದಯಾಕಾಶದಲ್ಲಿ ಅವಕಾಶವಿದ್ದಷ್ಟೂ ಕಾಲ ಭಗವಂತನನ್ನ ಎಡೆಬಿಡದೆ ನೆನೆಯುವಂತ ಮುನಿಗಳಿಗೆ ಹೃದಯ ಸ್ಥಾನ. ಇನ್ನು ಮುಖಸ್ಥಾನ ದೇವತೆಗಳಿಗೆ. ಯಾಕೆ ಅಂದ್ರೆ ಮುಖಸ್ತುತಿ ದೇವತೆಗಳಿಗೆ ತುಂಬಾ ಇಷ್ಟ. ಹೇಗೆ? ಇಂದ್ರಶ್ರೇಷ್ಠ ನಿದ್ರಮೇಣ ನಿದೇಹಿ ಚಿತ್ತಿಂ ದಕ್ಷ ಸುಪಗಸ್ವಮಸ್ಮೈ. ಇಂದ್ರನನ್ನ ಹೊಗಳು, ಅವನು ಐಶ್ವರ್ಯವನ್ನು ಕೊಡ್ತಾನೆ. ಶನೈಶ್ಚರನನ್ನು ಹೊಗಳು, ಕಷ್ಟವನ್ನು ದೂರ ಮಾಡ್ತಾನೆ. ಹನುಮಂತನನ್ನು ಹೊಗಳು, ಅನುಗ್ರಹ ಮಾಡ್ತಾನೆ. ನಮಸ್ತೆ ಶಾರದಾ ದೇವಿ ಸ್ತೋತ್ರ ಮಾಡು. ಇದೆಲ್ಲ ಮುಖಸ್ತುತಿ ತಾನೆ. ಸಾಮಾನ್ಯವಾಗಿ ಎಲ್ಲ ದೇವತೆಗಳಿಗೆ ಮುಖಸ್ತುತಿಯೇ ಮುಖ್ಯ. ಶ್ರೀಮನ್ನಾರಾಯಣ ದೇವತೆ ಅಲ್ವಲ್ಲ, ಅವನು ದೇವತೆಗಳ ದೇವರವನು. ಅದರಿಂದ ಅವನಿಗೆ ಪಾದಸ್ತುತಿಯೇ ಮುಖ್ಯ. ಎಲ್ಲ ದೇವತೆಗಳನ್ನು ಹೊಗಳಬೇಕಾದ್ರೆ ಮುಖಸ್ತುತಿ ಮಾಡಬೇಕಾಗತ್ತೆ. ಆ ಮುಖಸ್ತುತಿಯಿಂದ ದೇವತೆಗಳು ಸಂತೃಪ್ತರಾಗೋದರಿಂದ ದೇವತೆಗಳಿಗೆ ಮುಖದ ಭಾಗ, ಋಷಿಗಳು ಸದಾ ಧ್ಯಾನ ನಿರತರಾಗಿರೋದರಿಂದ ಋಷಿಗಳಿಗೆ ಹೃದಯ ಭಾಗ, ಮಾನವರಿಗೆ ಸೇವಾ ಭಾಗ. ಆದ್ರಿಂದ ಅವರು ಪಾದ ಭಾಗ. ಅದಕ್ಕೆ ಪಾದ ಭಣ್ಯತೆ ಅಂತಂದ್ರೆ ಏನನ್ನು ದೊಡ್ಡವರ ಉತ್ತಮಾನ ಅಂತೂ ಉತ್ತಮರನ್ನ ಪಾದ ಶಬ್ದೇನ ಭಣ್ಯತೆ, ಪಾದ ಶಬ್ದದಿಂದಲೇ ಹೇಳಬೇಕು. ಆದರೆ ಮಂತ್ರ ಅನುಷ್ಠಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ ನೋಡಿ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ ಅನುಷ್ಠಪ್ ಛಂದಃ.
ಶ್ರೀಮನ್ನಾರಾಯಣೋ ದೇವತಾ ಅಂತ ಹೇಳಿದ್ದಾರೆ. ಋಷಿಗಳಿಗೆ ತಲೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ? ಮಂತ್ರಸ್ಥಾನದಲ್ಲಿ. ಛಂದಸ್ಸು ಅಕ್ಷರಗಳಿಗೆ ಸರಸ್ವತಿಗೆ ಮುಖವನ್ನು ಕೊಟ್ಟಿದ್ದಾರೆ. ನಾರಾಯಣನಿಗೆ ಹೃದಯ ಕೊಟ್ಟಿದ್ದಾರೆ. ಅಲ್ಲಿ ದೇವತೆಗೆ ಆಗುವಾಗ ಹೃದಯ. ಅಲ್ಲಿ ಮಂತ್ರವನ್ನ ಅನುಷ್ಠಾನ ಮಾಡುವಾಗ ಈ ವ್ಯತ್ಯಾಸ ಬರುತ್ತೆ. ಆದರೆ ದೇವರನ್ನೇ ಭಜಿಸುವ ವರ್ಗ ಆದಾಗ ಅವರಿಗೆ ಸಂತರುಗಳಿಗೆ ಪಾದ, ಋಷಿಗಳಿಗೆ ಹೃದಯ, ದೇವತೆಗಳಿಗೆ ಮುಖ ಅವಲೋಕನ. ಹೀಗೆ ಭಗವಂತನ ಪಾದ ಈ ದೃಷ್ಟಿಯಲ್ಲಿ ಪಾದ ಅಂತ ಹೇಳಲಾಗಿದೆ. ಸಂತ ರಾಮನ ಪದವ ಅಂತಲಾದ್ರೂ ಮಾಡ್ಕೊಳ್ಳಿ, ಸಂತರ ಮನದ ಪದವ ಅಂತ ಮಾಡ್ಕೊಳ್ಳಿ. ಸಂತರ ಮತ್ತು ಸಾಧುಗಳ ಮನದಲ್ಲಿ ಯಾವಾಗಲೂ ಇರತಕ್ಕಂತಹ ಪದ ಅಂದ್ರೆ ಪದವ ಅಂದ್ರೆ ಏನು? ನಾಮ ಅಂತ ಬೇಕಾದರೂ ಚಿಂತನೆ ಮಾಡ್ಕೊಳ್ಳಿ, ಇಲ್ಲ ದೇವರ ಚರಣ ಅಂತಲಾದ್ರೂ ಚಿಂತನೆ ಮಾಡ್ಕೊಳ್ಳಿ. ನೀವು ಹ್ಯಾಗೆ ಬೇಕಾದರೂ ಹೇಳ್ಬೋದು. ಸಂತರ ಮನದಲ್ಲಿ ಯಾವ ಪದಗಳಿವೆ? ದೇವರ ಪಾದಗಳಿವೆ, ಚರಣಗಳಿವೆ ಅಂತಲಾದ್ರೂ ಅನ್ಕೋಬಹುದು. ಅಲ್ಲ, ಪದ ಅಂದ್ರೆ ದೇವರ ಪದಗಳು, ನಾಮಗಳು ಇವೆ ಅಂತಲಾದ್ರೂ ಚಿಂತಿಸಿ. ಏನು ಮಾಡ್ರಿ, ಆದರೆ ನಮಗಿಂತ ಉತ್ತಮೋತ್ತಮರಾಗಿರ್ತಕ್ಕಂಥ ದೇವತೆಗಳಿಗಿಂತ ಉತ್ತಮೋತ್ತಮರಾಗಿರ್ತಕ್ಕಂಥ ವಾಯುದೇವರಿಗಿಂತ ಉತ್ತಮೋತ್ತಮರಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗಿಂತ ಉತ್ತಮೋತ್ತಮರಾಗಿರ್ತಕ್ಕಂಥ ಶ್ರೀ ಮಹಾಲಕ್ಷ್ಮೀ ದೇವಿ ಎಷ್ಟು ಎತ್ತರದ ಸ್ಥಳದಲ್ಲಿದ್ದಾಳೆ. ಪರದೇವತೆ ಅಂತ ಅವಳ ಹೆಸರು. ಪರದೇವತೆ ನಿನ್ನ ಲೀಲಾ ಸ್ಮೃತಿಗೆ ನಿರುತಗೆ ನಗೆ ಕೊಡು ಪಾಂಡುರಂಗ. ಪರದೇವತೆ ಅಂತ ಮಾತ್ರ ಪಾಂಡುರಂಗಂಗೆ ಹೇಳಿದಲ್ಲ, ಪರದೇವತೆಯ ದೇವತೆ ಅಂತ. ಪರ ಪ್ರತ್ಯಕ್ಷತಿ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರಿ ರೂಪ ಭಕ್ತಮಾನಸ ಹಂಸಿಕ. ಅಂತಹ ಪರ ಎನ್ನುವ ಶಬ್ದದಿಂದ ಚಿಂತಿತಳಾದ, ಚಿಂತನೆಗೆ ಒಳಪಟ್ಟ ಶ್ರೀ ಲಕ್ಷ್ಮೀದೇವಿ ಹೆಸರು ಪರದೇವತ. ಅಂತ ಪರದೇವತೆ ಚಿಂತಿಸಿದ್ದು ಯಾವುದನ್ನ? ದೇವರ ಕೈ ಬೆರಳುಗಳನ್ನು, ದೇವರ ಹೆಬ್ಬೆಟ್ಟನ್ನು, ದೇವರ ಮೂಗನ್ನು, ದೇವರ ಕಣ್ಣುಗಳನ್ನು, ಏನನ್ನೂ ಅಲ್ಲ. ಇಂತೂ ಚಿಂತಿಸಿರಮೆ ಸಂತ ರಾಮನ ಪದವ. ಅವಳು ಮಾಡಿದ್ದು ಸಂತ ರಾಮನ ಪದವ, ನಾವು ಮಾಡುದು ಸಂತರ ಮನದ ಪದವ. ಎರಡು ಒಂದೇ ಅಲ್ವಾ? ಸಂತ ರಾಮನ ಪದ ಅವಳು ಮಾಡಿದ್ದು, ಸಂತರ ಮನದ ಪದ ಅದು ರಾಮ ಮಂತ್ರವೇ ಅಲ್ಲವ? ಇಂತಹ ರಾಮನ ಪದವನ್ನ ಲಕ್ಷ್ಮೀದೇವಿ ಚಿಂತಿಸಿದಳು. ಯಾತಕ್ಕೆ? ಇದು ಸಾತ್ವಿಕತನ, ಇದು ನಿಜವಾದ ಸಾತ್ವಿಕತನ. ಲಕ್ಷ್ಮೀದೇವಿ ನಿಜವಾಗಿಯೂ ಅವನ ಪಾದವನ್ನೇನು ಇಡೀ ಶರೀರವನ್ನೇ ಭಜಿಸುವ ಯೋಗ್ಯತೆ ಉಳ್ಳವಳು. ಆದರೂ ಒಬ್ಬ ಟೀಚರ್ ಆಗಿ ತನ್ನ ಸ್ಟೂಡೆಂಟ್ಸ್ಗಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾಳೆ. ಬಂದವರೇ ಅವ್ರ ಮುಖ ಕುಂಡೆ ಎಲ್ಲ ಹಿಡ್ಕೊಳಕ್ ಹೋಗಬೇಡಿ, ಮೊದಲು ಅವ್ರ ಪಾದ ಹಿಡ್ಕೊಳ್ಳಿ ಅನ್ನೋದಕ್ಕೋಸ್ಕರವೇ ದೇವಿ ಲಕ್ಷ್ಮೀ ದೇವಿ ಶ್ರೀರಮಣಿ ಕರಕಮಲ ಪೂಜಿತ ದಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ. ಇಂತಹ ಲಕ್ಷ್ಮಿ ಮೊದಲು ಪಾದ ಸೇವೆಗೆ ಅವಕಾಶವನ್ನ ಕಲ್ಪಿಸ್ತಾ ಇದ್ದಾಳೆ. ಅವಳದೆಷ್ಟು ಸಾತ್ವಿಕದ ದೇವತೆಯವಳು. ದುಷ್ಟರು ಏನ್ ಮಾಡಿದ್ರು ಇಷ್ಟು ತನಕ? ಕೃಷ್ಣನಲ್ಲಿ ಅವನು ಕಳ್ಳ, ಅವನು ಸುಳ್ಳ, ಅವನು ಮಳ್ಳ, ಅವನು ನೀರ್ಗುಳ್ಳ, ಏನೇ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  ಯಾವ್ಯಾವ ದೋಷ ಹೇಳಬೇಕು ಎಲ್ಲ ಹೇಳಿದ್ದೆ, ಒದರಿದ್ದು. ಇನ್ನು ನಿಲ್ಸಿದ್ದಾರೆ ಅನ್ಕೊಂಡಿದ್ದೀರಾ? ಇಲ್ಲ, ಸದ್ಯಕ್ಕೆ ನಿಲ್ಲೋಲ್ಲ. ಯಾಕೆ ನಿಲ್ಲೋಲ್ಲ? ಅವ್ರ ಬಾಯಲ್ಲಿರೋ ನಾಲ್ಗೆ ನೆಲಕ್ಕೆ ಬೀಳೋ ತನಕ ನಿಲ್ಲೋಲ್ಲ. ಹೇಳ್ತಾ ಇರಲಿ ಬಿಡಿ, ನಮ್ಗೇನು ಬೇಜಾರು. ಇಂತಹ ದೋಷ ಆರೋಪಣೆ ಮಾಡಿಕೊಂಡು ಬಂದ ಮಂದಿ ಎಲ್ಲ ಹೀಗೆ ಬೆರಳು ಮಾಡಿ ತೋರಿಸಿದ್ರು. ಯಾರು? ಶ್ರೀಕೃಷ್ಣ ದೋಷಿ, ಶ್ರೀಕೃಷ್ಣ ದೋಷಿ, ದೋಷಿ, ದೋಷಿ ಎಂದು ಬೆರಳು ತೋರಿಸಿದ್ರು. ಲಕ್ಷ್ಮೀದೇವಿ ಮಾತ್ರ ಅವನ ಪಾದವನ್ನು ನೋಡಿ ಇವನು ನಿರ್ದೋಷಿ ಅಂತ ಹೇಳಿದ್ರು. ಇದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ನಾವು ನಮಗಿಂತ ದೊಡ್ಡವರ ಬೇರೆ ಯಾವುದೇ ಅಂಗಾಂಗಗಳನ್ನು ನೋಡದೆ
ಅವರ ಭಾಗಗಳನ್ನು ನೋಡದೆ ಕೇವಲ ಅವರ ಪಾದಗಳನ್ನು ನೋಡಿ ಆ ಪಾದಗಳ ಗುಣಗಳನ್ನು ಚಿಂತಿಸಬೇಕಂತೆ. ಇದನ್ನೇ ದೊಡ್ಡ ದೊಡ್ಡ ಜ್ಞಾನಿಗಳು ಭಗವಂತನ ಪಾದವನ್ನ ಆಶ್ರಯಿಸುತ್ತಾ, ಅದಕ್ಕೆ ನೋಡಿ ಶ್ರೀಪಾದರು ಬಂದು ಅಂತ ಹೇಳ್ತೀವಿ. ಅವರು ಪೇಜಾರ ಸ್ವಾಮಿಗಳಲ್ಲಿ ಅಥವಾ ಅದಮಾನ ಸ್ವಾಮಿಗಳಲ್ಲಿ ಅಥವಾ ಪಲಿಮಾರ ಸ್ವಾಮಿಗಳಲ್ಲಿ, ಶೃಂಗೇರಿ ಜಗದ್ಗುರು ಇರಲಿ ಅಥವಾ ಜಿಯರ್ ಸ್ವಾಮಿಗಳಲ್ಲಿ, ಅವ್ರು ಯಾರು ಬೇಕಾದ್ರೂ ಅಲ್ಲಿ ಶ್ರೀಪಾದರು ಬಂದು ಅಂತ ಹೇಳ್ತೀವಿ. ಶ್ರೀಪದರು ಬಂದರು ಅಂತ ಅಷ್ಟೇ. ಶ್ರೀಪದರು ಅಂದರೆ ಶ್ರೀಪದ ಅಂದ್ರೇನು? ಶ್ರೀ ಇದು ಲಕ್ಷ್ಮೀದೇವಿ. ಶ್ರೀ ಲಕ್ಷ್ಮೀದೇವಿಯ ಪದ ಯಾವುದು? ರಾಮನ ಪದ. ರಾಮನ್ ಬಿಟ್ಟು ಅವಳು ಯಾವ ಜಪವನ್ನು ಮಾಡಿಲ್ಲ. ಕೃಷ್ಣನ ಜಪ ಮಾಡಿಲ್ವ? ಹಾಗಾದ್ರೆ ಇಷ್ಟು ತನಕ ಮಾಡಿದ್ದೇನು? ಕೃಷ್ಣ ಸರಿ ಇದ್ದಾನೆ ಅಂತ ಹೇಳ್ಕೊಂಡು ಬಂದಿದ್ದೆ ಕೃಷ್ಣನ ಜಪ. ಮತ್ತಿನ್ನೇನು ಎಕ್ಸ್ಟ್ರಾ ಜಪ ಮಾಡೋದವಳು? ರಾಮ ಅನ್ನುವ ಶಬ್ದದಲ್ಲಿ ಎಲ್ಲವೂ ಅಡಗಿದೆ ಎನ್ನುವುದನ್ನು ತೋರುವುದಕ್ಕೋಸ್ಕರ ಈ ಕವಿತೆ, ಈ ಪದ್ಯ ಅದನ್ನು ಹೇಳ್ತಾ ಇದೆ. ಉಳಿದ ಭಾಗವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಶೋಭಾನೆ.